ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ ಸಿನಿಮಾ ರಿವ್ಯೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಮ್ಯಾಕ್ಸ್ ವಿಕ್ರಾಂತ್ ರೋಣ ನಂತರದಲ್ಲಿ ತುಂಬ ವರ್ಷದ ಗ್ಯಾಪ್ ನಂತರ ಬರ್ತಿರುವಂಥ ಮತ್ತೊಂದು ಸಿನಿಮಾ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಮ್ಯಾಕ್ಸ್ ಸಿನಿಮಾ. ಸೊ ಸಿನಿಮಾದ ಕಂಟೆಂಟ್ಗಳು ನೋಡಿ ಭಾಳಷ್ಟು ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ಸಿನಿಮಾದಲ್ಲಿ ಔಟ್ ಆ್ಯಂಡ್ ಔಟು ಮಾಸ್ ಕಮರ್ಷಿಯಲ್ ಮತ್ತು ಆ್ಯಕ್ಷನ್ ಇರೋದ್ರಿಂದ ಭಾಳಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ರು. ಸೊ ಇವತ್ತು ಸಿನಿಮಾ ರಿಲೀಸ್ ಆಗಿದ್ದು ಎಲ್ಲ ಕಡೆ ಭರ್ಜರಿ ರೆಸ್ಪಾನ್ಸ್ ಗಳಿಸ್ತಾ ಇದೆ. ಸೊ ಈ ವಾರದ ಒಂದೊಳ್ಳೆ ಕಲೆಕ್ಷನ್ ಸಿನಿಮಾ ಅಂತೂ ಗ್ಯಾರಂಟಿ ಆಗುತ್ತೆ ಮ್ಯಾಕ್ಸ್. ಸೊ ಈ ಸಿನಿಮಾದ ವಿಚಾರವಾಗಿ ಮಾತಾಡೋದಾದ್ರೆ ಒಂದಷ್ಟು ಪಾಯಿಂಟ್ಸ್ಗಳ ಮೂಲಕ ಮಾತಾಡ್ಕೊ ಹೋಗ್ತೀನಿ. ಸಿನಿಮಾದ ಮೊದಲ ಪಾಯಿಂಟ್ ಅಂದರೆ ಸುದೀಪ್ ಅವರು. ಯಾಕಂದರೆ ಈ ಸಿನಿಮಾದ ಜೀವಾಳ ಕಿಚ್ಚ ಸುದೀಪ್ ಅವರಾಗಿರ್ತಾರೆ. ಅರ್ಜುನ್ ಮಹಾಕ್ಷಯ ಅನ್ನೋ ಪಾತ್ರವನ್ನು ಅತ್ಯದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ವರ್ಷ ಆಗಿತ್ತು ಈ ಒಂದು ಅವತಾರದಲ್ಲಿ ಸುದೀಪ್ ಅವ್ರನ್ನ ನೋಡಿ. ಔಟ್ ಆ್ಯಂಡ್ ಔಟ್ ಮಾಸ್ ಕಮರ್ಷಿಯಲ್ ಮತ್ತು ಆ್ಯಕ್ಷನ್ಸ್ ಇರುವಂಥದ್ದು. ಯಾಕಂದರೆ ಸೀನ್ ಟು ಸೀನ್ ಒಂದು ಎಲಿವೇಷನ್ ಸೀನ್ಸ್ ಏನಿರುತ್ತೆ ಅದೆಲ್ಲವೂ ಕೂಡ ಈ ಸಿನಿಮಾದಲ್ಲಿದೆ. ಪ್ರತಿಯೊಂದು ಪಾತ್ರದಲ್ಲೂ ಯಾವಾಗ ತೆರೆ ಮೇಲೆ ಸುದೀಪ್ ಅವ್ರು ಬರ್ತಾರೆ ಎಲ್ಲ ಸೀನ್ಸ್ಗಳಲ್ಲೂ ಕೂಡ ಅವರ ಸ್ವ್ಯಾಗ್ ಆಗಲಿ ಸ್ಟೈಲಲ್ಲಿ ಕಂಟಿನ್ಯೂ ಆಗಿದೆ. ಸೊ ಈ ಸಿನಿಮಾ ನೋಡೋಕ್ಕೆ ಮೊದಲ ಕಾರಣ ಸುದೀಪ್ ಅವರು. ಇನ್ನು ಸಿನಿಮಾದ ಎರಡನೇ ಕಾರಣ ಅಂತಂದರೆ ಸಿನಿಮಾದ ಸ್ಕ್ರೀನ್ ಪ್ಲೇ ಮತ್ತು ಕತೆ. ಯಾಕೆಂದರೆ ಒಂದು ಸಮಯ ಅವಧಿಯನ್ನು ಇಟ್ಕೊಂಡು ಸಿನಿಮಾದ ಕತೆ ಬರೆಯೋದು ಭಾಳ ಕಷ್ಟ. ಸೊ ಆ ವಿಚಾರದಲ್ಲಿ ಈ ಸಿನಿಮಾ ಗೆದ್ದಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು 12 ಗಂಟೆ ಸಮಯಾವಧಿಯಲ್ಲಿ ನಡೆಯುವಂಥ ಈ ವಿಚಾರವನ್ನು ತುಂಬ ಅದ್ಭುತವಾಗಿ ಎಕ್ಸೈಟಿಂಗ್ ಆಗಿ ಸೀಟ್ ತುದಿಯಲ್ಲಿ ಜನ ಕೂತ್ಕೋಬೇಕು ಅನ್ನೋ ಮಟ್ಟಿಗೆ ಈ ಸಿನಿಮಾನ ಸ್ಕ್ರೀನ್ ಪ್ಲೇ ಆಗಲಿ ರೈಟಿಂಗಲ್ಲಿ ಕೂರಿಸಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಚಿಕ್ಕ ಕತೆ ಆಗಿರುತ್ತೆ. ಯಾಕೆಂದರೆ ಸಸ್ಪೆಂಡ್ ಆಗಿರುವಂಥ ಪೊಲೀಸ್ ಅಧಿಕಾರಿ ರೀಜಾಯ್ನ್ ಆಗುವಂಥ ಹಿಂದಿನ ದಿನ ನೈಟ್ ನಡೆಯುವಂಥ ಒಂದು ಸಂದರ್ಭವನ್ನು ಘಟನೆಯನ್ನು ತುಂಬ ಅದ್ಭುತವಾಗಿ ಡೈರೆಕ್ಟರ್ ತಮ್ಮ ಜಾಣತನದಿಂದ ಬರವಣಿಗೆಯಲ್ಲಿ ಕೂರಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಒಂದು ಸಂದರ್ಭ ಅಂದರೆ ತಮ್ಮದಲ್ಲದ ತಪ್ಪಿಗೆ ಕಿಚ್ಚ ಸುದೀಪ್ ಅವರು ಒಂದು ಘಟನೆಯನ್ನು ಎದುರಿಸ್ತಾರೆ. ಸೊ ಅದನ್ನು ಹೇಗೆ ನಿಭಾಯಿಸಿ ಅದರಿಂದ ಹೊರಗಡೆ ಬರ್ತಾರೆ ಮತ್ತು ತನ್ನ ಸಹೋದ್ಯೋಗಿಗಳಿಗೆ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಆಗದೇ ಇರೋ ರೀತಿಯಲ್ಲಿ ಮತ್ತು ಇಲಾಖೆ ಮೇಲೆ ಯಾವುದೇ ಒಂದು ತಪ್ಪು ನಿರ್ಧಾರ ಅಥವಾ ತಪ್ಪು ಹೇಳಿಕೆಗಳು ಬರಬಾರ್ದು ಅನ್ನೋ ವಿಚಾರಕ್ಕಾಗಿ ಅವ್ರು ಮುಂದೆ ನಿಂತು ಎಲ್ಲವನ್ನು ಅದ್ಭುತವಾಗಿ ನಿಭಾಯಿಸಿ ಆ ಒಂದು ಕೇಸ್ನಿಂದ ಹೊರಗಡೆ ಬರ್ತಾರೆ. ಅದರ ತಕ್ಕನಾಗೆ ಒಂದು ಪೊಲೀಸ್ ಇಲಾಖೆಗೆ ಒಂದು ಗರಿಮೆನ ತಂದುಕೊಡ್ತಾರೆ ಅಂತ ಹೇಳ್ಬೋದು. ಇನ್ನು ಸಿನಿಮಾದ ಮೂರನೇ ಪಾಯಿಂಟ್ ಅಂದರೆ ಕ್ಲೈಮ್ಯಾಕ್ಸ್ ವಿಚಾರ. ಯಾಕಂದರೆ ಸಿನಿಮಾದ ಮೊದಲಾರ್ಧ ಆಗಲಿ ಅಥವಾ ದ್ವಿತೀಯಾರ್ಧ ಸ್ವಲ್ಪ ವಿಚಾರ ತಗೊಳ್ಳೋದಾದರೆ ತುಂಬ ಆ್ಯಕ್ಷನ್ಸ್ ಅಂತಲೇ ಹೋಗ್ತಾ ಇರುತ್ತೆ. ಬಟ್ ಕ್ಲೈಮ್ಯಾಕ್ಸ್ ವಿಚಾರದಲ್ಲಿ ಒಂದು ಎಮೋಷನಲ್ ಪಾಯಿಂಟನ್ನು ಇಟ್ಕೊಂಡ್ರೆ. ಯಾಕಂದರೆ ಇಡೀ ಕತೆ ನಡೆಯೋದೇ ಆ ಕ್ಲೈಮ್ಯಾಕ್ಸ್ಗೋಸ್ಕರ. ಆ ಕ್ಲೈಮ್ಯಾಕ್ಸ್ ವಿಚಾರ ಏನು ಮತ್ತು ಆ ಸಂದರ್ಭ ಏನು ಅಂತ ನೋಡಿದ ಮೇಲೆ ಗೊತ್ತಾಗುತ್ತೆ ಆ ಎಕ್ಸೈಟ್ಮೆಂಟ್. ಯಾಕಂದರೆ ತುಂಬ ಎಮೋಷ್ನಲ್ ಕತೆ ಇದೆ. ಇಂಥದ್ದೊಂದು ಆ್ಯಕ್ಷನ್ ಕಥೆಯ ಜೊತೆಗೆ ಒಂದು ಎಮೋಷ್ನಲ್ ಕಥೆಯನ್ನು ಇಟ್ಕೊಂಡು ಈ ಥರ ಕೂರಿಸೋದೊಂದು ಭಾಳ ಸುಲಭದ ಮಾತಲ್ಲ. ಸೊ ಆ ವಿಚಾರದಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಸೊ ಔಟ್ ಆ್ಯಂಡ್ ಔಟ್ ಅಂದರೆ ಹೋದ ವಾರ UI ಸಿನಿಮಾ ಅದ್ಭುತವಾದ ರೆಸ್ಪಾನ್ಸನ್ನು ಗಳಿಸ್ಕೊಂಡಿತ್ತು. ಸೊ ಈ ವೀಕು ಮ್ಯಾಕ್ಸ್ ಮೊದಲಿಗೆ ಅಂದರೆ ನಾವು ನಿರೀಕ್ಷೆ ಮಾಡಿದಂಥ ಮ್ಯಾಕ್ಸಿಮಮ್ ರಿಸಲ್ಟನ್ನೇ ಕೊಟ್ಟಿದೆ. ಸೊ ಕಿಚ್ಚ ಸುದೀಪ್ ಅವರ ಅಭಿನಯ ಮತ್ತು ಅವರನ್ನು ಸ್ವ್ಯಾಗನ್ನು ನೋಡೋಕ್ಕೆ ಇಷ್ಟಪಡೋರಿಗೆ ಖಂಡಿತ ಈ ಸಿನಿಮಾ ಟ್ರೀಟ್ ಅಂತಲೇ ಹೇಳ್ಬೋದು. ಸೊ ಮ್ಯಾಕ್ಸ್ ಪೈಸಾ ವಸೂಲ್ ಸಿನಿಮಾ ಅಂತಲೇ ಹೇಳ್ಬೋದು.